ಭಟ್ಕಳ ಶಮ್ಸ್ ಕಾಲೇಜಿನಲ್ಲಿ ನವೆಂಬರ್ 20ರಂದು ಸಂಶೋಧನಾಧಾರಿತ ವಿಜ್ಞಾನ ಮೇಳ, 46 ತಂಡಗಳಿಂದ ಪ್ರದರ್ಶನ. ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವತ್ತ ವಿದ್ಯಾರ್ಥಿಗಳ ಚಿತ್ತ. ಭಟ್ಕಳದ ತರ್ಬಿಯತ್ ಎಜುಕೇಷನಲ್ ಸೊಸೈಟಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಮ್ಸ್ ಪದವಿ ಪೂರ್ವ ಕಾಲೇಜು ನವೆಂಬರ್ 20 ಗುರುವಾರದಂದು 2ನೇ ವಿಜ್ಞಾನ ಮೇಳವನ್ನು ಆಯೋಜಿಸಿದೆ ಎಂದು ಶಮ್ಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಲಿಯಾಕತ್ ಅಲಿ ಹೇಳಿದರು. ಅವರು ಡಾಕ್ಟರ್ MT ಹಸನ್ ಬಾಪಾ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಭಟ್ಕಳ ಸೈನ್ಸ್ ಫೇರ್ ಕುರಿತು ಮಾಹಿತಿ ನೀಡಿ ಮಾತನಾಡಿದರು. ಶಮ್ಸ್ ಕಾಲೇಜು ಆಯೋಜಿಸಿರುವ ಈ ವಿಜ್ಞಾನ ಮೇಳ ಮುಖ್ಯ ಉದ್ದೇಶವು ಕೇವಲ ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸುವುದಲ್ಲ, ಬದಲಿಗೆ ವಿದ್ಯಾರ್ಥಿಗಳು ಸಮಾಜವು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗುರುತಿಸಬೇಕು, ಅವುಗಳ ಕುರಿತು ಸಂಶೋಧನಾ ಮನಸ್ಥಿತಿಯೊಂದಿಗೆ ಕಾರ್ಯನಿರ್ವಹಿಸಿ ಪರಿಹಾರಗಳನ್ನು ಹೊರತರುವಂತೆ ಮಾಡುವುದು ಇದರ ಗುರಿಯಾಗಿದೆ. ಶಿಕ್ಷಣವು ಕೇವಲ ಪಠ್ಯಪುಸ್ತಕಗಳು ಮತ್ತು ತರಗತಿಗಳ ಕೋಣೆಗಳಿಗೆ ಸೀಮಿತವಾಗಬಾರದು ಎಂಬ ದೃಷ್ಟಿಕೋನದಿಂದ ಇದನ್ನು ಆಯೋಜಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು. आजकल एजुकेशन जो है सिर्फ किताबों और क्लासरूम तक के लिमिटेड है, तो हम शम्स प्री यूनिवर्सिटी कॉलेज के तरफ से हम ऐसा एक इनिशिएशन लेना चाहते थे कि हमारे बच्चे सोसाइटी में जो प्रॉब्लम्स है आजकल उसको आइडेंटिफाई करें, उसको एक रिसर्च का माइंडसेट में अप्रोच करें और उसका सॉल्यूशन निकालें. तो इस मकसद के लिए 2 महीने पहले हम इस काम शुरू किए थे. So the objective of conducting science fair is not to exhibit or to just display few science models. The objective is in order to identify the problems our society is facing and in order to give a solution as an outcome of the research. So we have invited schools as well as colleges of Bhatkal Taluk. Around 115 teams have registered. Out of 115 teams registered, we have selected, we have mentored them, we have guided them on how to proceed with the research. So the objective is not to have a science model or science expo, is to conduct a science fair based on research. So with this objective, Shams Pre-University College in association with AJ Academy of Research and Development from Raichur have taken this initiation, and day after tomorrow, which is on Thursday, 46 teams across Bhatkal are going to submit their report. They are going to present their findings. So we invite all the institutions as well as our parents and general public in order to visit the fair, to interact and to make sure we encourage the students and we can able to reach the outcome, which is we have to generate some scientists from this Bhatkal who will work for the betterment of the society. ಶಮ್ಸ್ PU ಕಾಲೇಜಿನ ಆಡಳಿತ ಪ್ರಾಂಶುಪಾಲ ಮಹಮ್ಮದ್ ರಜಾ ಮಾತನಾಡಿ, ಶಮ್ಸ್ ಪದವಿ ಪೂರ್ವ ಕಾಲೇಜು ರಾಯಚೂರಿನ AJ ಅಕಾಡೆಮಿ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ನ ಸಹಯೋಗದೊಂದಿಗೆ ಈ ವಿಜ್ಞಾನ ಮೇಳವನ್ನು ಆಯೋಜಿಸಿದೆ. ಈ ಮೇಳಕ್ಕಾಗಿ ಭಟ್ಕಳ ತಾಲೂಕಿನ ಶಾಲಾ ಕಾಲೇಜುಗಳನ್ನು ಆಹ್ವಾನಿಸಲಾಗಿದ್ದು, ಒಟ್ಟು 155 ತಂಡಗಳು ನೋಂದಾಯಿಸಿದ್ದು, ಅದರಲ್ಲಿ 46 ತಂಡಗಳನ್ನು ಆಯ್ಕೆ ಮಾಡಿ ಅವರಿಗೆ ಸಂಶೋಧನೆಯನ್ನು ಹೇಗೆ ಮುಂದುವರಿಸಬೇಕು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲಾಗಿದೆ ಎಂದು ಹೇಳಿದರು. ನಮಸ್ಕಾರ. ಶಮ್ಸ್ PU ಕಾಲೇಜ್ ಮತ್ತು AJ ಅಕಾಡೆಮಿ ಇದರ ವತಿಯಿಂದ ನವೆಂಬರ್ 20ಕ್ಕೆ ಗುರುವಾರ ವಿಜ್ಞಾನ ಮೇಳ ಇದೆ. ಇದರ ವಿಶೇಷತೆ ಏನಂತಂದರೆ, ಇದು ವಸ್ತು ಪ್ರದರ್ಶನ ಅಲ್ಲ, ಬದಲಾಗಿ ಕಳೆದ 2-3 ತಿಂಗಳ ಹಿಂದೆ ನಾವು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯಗಳಲ್ಲಿ ನಾವೊಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದು, ಅದರಲ್ಲಿ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಆ ಸಂಶೋಧನೆ ಆಧಾರದಲ್ಲಿ ಏನು ರಿಸಲ್ಟ್ ಬಂದಿದೆ ಅದನ್ನು ಇಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿ ನಮ್ಮ ಬೇರೆ ಪದವಿ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಅಲ್ಲಿಯ ಲೆಕ್ಚರ್ಸ್ಗಳು ಅದಕ್ಕೆ ಜಡ್ಜ್ ಆಗಿರ್ತಾರೆ. ಸೊ ಅವರ ನೇತೃತ್ವದಲ್ಲಿ ಜಡ್ಜ್ಮೆಂಟ್ ಮಾಡಿ ಅವರಿಗೆ ಬಡ್ಡಿಂಗ್ ಸೈಂಟಿಸ್ಟ್, ಎಮರ್ಜಿಂಗ್ ಸೈಂಟಿಸ್ಟ್ ಮತ್ತು ಯಂಗ್ ಸೈಂಟಿಸ್ಟ್, ಆಸ್ಪಿರೆಂಟ್ ಸೈಂಟಿಸ್ಟ್ ಅನ್ನುವಂಥ ಸೈಂಟಿಸ್ಟ್ ಅವಾರ್ಡ್ ಕೊಡಲಾಗ್ತಾ ಇದೆ. ಸೊ
ಇದೊಂದು ವಿನೂತನವಾಗಿರುವಂಥ ಒಂದು ವಸ್ತು ಪ್ರದರ್ಶನ. ಇದು ಮಾಡೆಲನ್ನು ರೆಡಿ ಮಾಡಿಕೊಂಡು ಬಂದು ಇಲ್ಲಿ ಪ್ರದರ್ಶನ ಮಾಡುವಂಥದ್ದಲ್ಲ, ಬದಲಾಗಿ ಆ ಮಾಡೆಲ್ ಹಿಂದೆ ಏನೆಲ್ಲ ಸಬ್ಜೆಕ್ಟ್ ಇದೆ ಅದರ ಹಿಂದೆ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಆ ಸಂಶೋಧನೆ ಏನು ರಿಸಲ್ಟ್ ಬಂದಿದೆ, ಯಾವ ಫಲಿತಾಂಶ ಬಂದಿದೆ ಆ ಫಲಿತಾಂಶವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಸೊ ಹಾಗಾಗಿ ಒಂದು ವಿಶಿಷ್ಟವಾದಂಥ ಈ ವಸ್ತು ಪ್ರದರ್ಶನ, ಇದು 2ನೇ ವಸ್ತು ಪ್ರದರ್ಶನ ನಮ್ಮದು. ಭಟ್ಕಳ ಸೈನ್ಸ್ ಫೇರ್ ಅಂತೇಳಿ ಈ ಹೆಸರಲ್ಲಿ ನಾವು ಮಾಡ್ತಿದ್ವಿ. ಸೊ ದಯಮಾಡಿ ಎಲ್ಲ ಶಾಲೆಯ ಆಡಳಿತ ಮಂಡಳಿ ಮತ್ತು ಎಲ್ಲ HMsಗಳಿಗೆ ನಾನು ಕೋರಿಕೊಳ್ಳೋದೇನೆಂದರೆ ತಮ್ಮ ವಿದ್ಯಾರ್ಥಿಗಳಿಗೆ ಇದರಲ್ಲಿ ನೋಡಲಿಕ್ಕಾಗಿ ಕಳಿಸಿ. ಇದರ ಒಂದು ಸಮಯ ಇದೆ, ಬೆಳಿಗ್ಗೆ 11:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ವೀಕ್ಷಿಸಲು ಎಲ್ಲ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ ಅವಕಾಶ ಮಾಡಲಾಗಿದೆ. ಸೊ ಆ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದು ಇದನ್ನು ವೀಕ್ಷಣೆ ಮಾಡಿ ನಂತರ 2ರಿಂದ 3:30ರವರೆಗೆ ಮಧ್ಯಾಹ್ನ ಮಹಿಳೆಯರಿಗಾಗಿ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಹಾಗೆ ಸಂಜೆ 3:30ರಿಂದ 5 ಗಂಟೆವರೆಗೆ ಪುರುಷರಿಗೆ ಕೂಡ ವ್ಯವಸ್ಥೆ ಇದೆ. ಒಟ್ಟಿನಲ್ಲಿ ಒಂದು ವಿನೂತನವಾಗಿರುವಂಥ ಈ ಮೇಳದಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳ ಸಂಶೋಧನಾ ಒಂದು ಪ್ರಾಜೆಕ್ಟ್ ಬರಲಿದೆ. ಸೊ ದಯಮಾಡಿ ತಾವೆಲ್ಲರೂ ಈ ಸೈನ್ಸ್ ಮೇಳವನ್ನು ಬಂದು ಇದಕ್ಕೆ ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮೆಲ್ಲರಲ್ಲಿ ನಮ್ಮ ಶಮ್ಸ್ PU ಕಾಲೇಜಿನ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.